ನಮಸ್ಕಾರ ವೀಕ್ಷಕರೇ ಹೈ ವೋಲ್ಟೇಜ್ ಕಣದೊಂದಿಗೆ ಜಿದ್ದಿನ ರಾಜಕೀಯ ಕಾಳಗಕ್ಕೆ ಸಾಕ್ಷಿಯಾಗಿದ್ದ ಚನ್ನಪಟ್ಟಣ ಉಪಚುನಾವಣೆಗೆ ಶಾಂತಿಯುತ ಮತದಾನ ಆಗಿದೆ. ಸಣ್ಣ ಪುಟ್ಟ ಮಾತಿನ ಚಕಮಕಿಯನ್ನು ಹೊರತುಪಡಿಸಿದ್ರೆ ಕ್ಷೇತ್ರದಲ್ಲಿ ಯಾವೊಂದು ಅಹಿತಕರ ಘಟನೆ ನಡೆದಿಲ್ಲ. ಕಳೆದ 18 ದಿನಗಳಿಂದ ನೀವು ಸಹ ನೋಡಿದ್ರಿ, ಬಹಳ ಅಬ್ಬರದ ಪ್ರಚಾರದಲ್ಲಿ ರಾಜಕೀಯ ಘಟಾನುಘಟಿಗಳು ಕಾಣಿಸ್ಕೊಂಡಿದ್ರು, ಕೇಂದ್ರ ಹಾಗೆ ರಾಜ್ಯ ನಾಯಕರು. ಆದರೆ ಮತದಾನದ ದಿನ ಮಾತ್ರ ಯಾರೊಬ್ಬರು ಅಲ್ಲಿ ಕಾಣಿಸ್ಕೊಳ್ಳಿಲ್ಲ, ಕಾಣೆಯಾಗಿದ್ರು ಅಂತಲೇ ಹೇಳ್ಬೋದು. ಇಬ್ಬರು ಎದುರಾಳಿ ಅಭ್ಯರ್ಥಿಗಳಷ್ಟೇ ಕ್ಷೇತ್ರದಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಂಡಿದ್ರು. ಬೆಳಿಗ್ಗೆ 7 ಗಂಟೆಗೆ ಶುರುವಾದಂತಹ ಮತದಾನ ಮಧ್ಯಾಹ್ನ 1 ಗಂಟೆಯ ಒಳಗೆ 48% ಮತದಾನ ಮಾಡುವ ಮೂಲಕವಾಗಿ ದಾಖಲೆಯನ್ನು ಬರೆದಿತ್ತು. ಇನ್ನು ಮಧ್ಯಾಹ್ನ 3 ಗಂಟೆಯೊಳಗೆ 67% ಮತದಾನ ಆಯಿತು. ಒಟ್ಟಾರೆ ಕ್ಷೇತ್ರದಲ್ಲಿ 89% ಮತದಾನ ಆಗಿದೆ. 2023ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ 85% ಮತದಾನ ನಡೆದಿತ್ತು. ಈಗ ಅದಕ್ಕೆ 4% ಹೆಚ್ಚಿನದಾಗಿ ಸೇರ್ಪಡೆ ಆಗಿದೆ. ಬೆಳಗ್ಗೆ 7 ಗಂಟೆಯಿಂದಲೇ ಕ್ಷೇತ್ರದಲ್ಲಿ ಮತದಾನದ ಹುಮ್ಮಸ್ಸು ಎಲ್ಲ ಕಡೆಗಳಲ್ಲಿ ಕಾಣಿಸ್ತಾ ಇತ್ತು. ಸರದಿ ಸಾಲಿನಲ್ಲಿ ನಿಂತು ಮತದಾರರು ಉತ್ಸಾಹದಲ್ಲಿ ಮತ ಚಲಾಯಿಸಿದ್ರು. ಇನ್ನು ವೃದ್ಧರೂ ಸಹ ಉತ್ಸಾಹದಲ್ಲಿ ಮತ ಚಲಾಯಿಸೋಕೆ ಬಂದಿದ್ರು. ಯುವಕರನ್ನು ಅದು ನಾಚಿಸುವಂತಿತ್ತು. ಇನ್ನು ಕ್ಷೇತ್ರದಲ್ಲಿ ಒಟ್ಟು 276 ಮತಗಟ್ಟೆಗಳಿದ್ವು. ಇಲ್ಲಿ ಒಟ್ಟು 2,32,836 ನೋಂದಾಯಿತ ಮತದಾರರಿದ್ದರು. ಇದರಲ್ಲಿ 1,12,271 ಪುರುಷರು, 1,20,557 ಮಹಿಳೆಯರು, ಇನ್ನು 8 ಇತರ ಮತದಾರರು ಸಹ ಒಳಗೊಂಡಿದ್ದರು. ಇನ್ನು 1,613 85 ವರ್ಷ ಮೇಲ್ಪಟ್ಟಂತಹ ಹಿರಿಯ ಮತದಾರರು, 3,011 ವಿಶೇಷಚೇತನ ಮತದಾರರು, 8,338 19 ವರ್ಷದೊಳಗಿನ ಯುವ ಮತದಾರರು. ಹೆಚ್ಚು ಕಮ್ಮಿ ಅವರೆಲ್ಲ ಫಸ್ಟ್ ಟೈಮ್ ವೋಟರ್ಸ್ ಆಗಿರ್ತಾರೆ. ಇನ್ನು 47 ಜನ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಸೇನಾ ಮತದಾರರಿದ್ದರು. ಇನ್ನು ಮತದಾರರ ಸಂಖ್ಯೆಯನ್ನು ಆಧರಿಸಿ 5 ಹೊಸ ಮತಗಟ್ಟೆಗಳನ್ನು ಈ ಬಾರಿ ರಚನೆ ಮಾಡಲಾಗಿತ್ತು. ಚನ್ನಪಟ್ಟಣ ನಗರ ಪ್ರದೇಶದಲ್ಲಿ 62 ಮತಗಟ್ಟೆಗಳು, 214 ಮತಗಟ್ಟೆಗಳು ಗ್ರಾಮಾಂತರ ಭಾಗದಲ್ಲಿ ಸ್ಥಾಪಿಸಲಾಗಿತ್ತು. ಇನ್ನು ಈ ಒಂದು ಕ್ಷೇತ್ರದಲ್ಲಿ ಕಣಕ್ಕಿಳಿದಿರುವಂತಹ ಅಭ್ಯರ್ಥಿಗಳ ಸಂಖ್ಯೆ ಒಟ್ಟು 31. ಹೀಗಾಗಿ ಪ್ರತಿ ಮತಗಟ್ಟೆಯಲ್ಲಿಯೂ 2 ಬ್ಯಾಲೆಟ್ ಯೂನಿಟ್ಗಳ ಅಗತ್ಯ ಇತ್ತು. ಈ 2 ಯೂನಿಟ್ಗಳು ಕೆಲಸವನ್ನು ಮಾಡಿದ್ವು. ಇಲ್ಲಿ ಪ್ರಮುಖ ಅಭ್ಯರ್ಥಿಗಳು ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ CP ಯೋಗೇಶ್ವರ್ ಕಾಂಗ್ರೆಸ್ ಕಡೆಯಿಂದ, ಹಾಗೆ JDS ಹಾಗೆ BJP ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು. ಯೋಗೇಶ್ವರ್ ಅವರು ತಮ್ಮ ಸ್ವಗ್ರಾಮ ಚಕ್ಕೆರೆಯಲ್ಲಿ ಹಕ್ಕನ್ನು ಚಲಾಯಿಸ್ತಾರೆ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ಮತದಾನದಿಂದ ದೂರ ಉಳಿಬೇಕಾಯಿತು. ಕಾರಣ ಬಿಡದಿಯ ಕೇತಗಾನಹಳ್ಳಿಯಲ್ಲಿ ತಮ್ಮ ಮತದಾನದ ಹಕ್ಕನ್ನು ಹೊಂದಿದ್ದಾರೆ. ಇದು ಮಾಗಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುತ್ತೆ. ಹೀಗಾಗಿ ಈ ಒಂದು ಉಪಚುನಾವಣೆಯ ಮತದಾನದಿಂದ ದೂರ ಉಳಿಬೇಕಾಯಿತು. ಇದಿಷ್ಟು ಮತದಾನದ ಅಂಕಿಅಂಶದ ವಿಚಾರ. ಆದರೆ ಇನ್ನು ಈ ಉಪಚುನಾವಣೆಯಲ್ಲೂ ಹಣದ ಹೊಳೆಯೇ ಹರಿದಿದೆ ಅಂತಲೇ ಹೇಳ್ಬಹುದು. ಈವರೆಗೂ ನಡೆದಂತಹ ಎಲ್ಲ ಚುನಾವಣೆಗಳಿಗಿಂತಲೂ ಚನ್ನಪಟ್ಟಣ ಉಪಚುನಾವಣೆ ಅತ್ಯಧಿಕ ದುಬಾರಿ ಅಂತ ಹೇಳಬಹುದು. ಸ್ಥಳೀಯರು ಹಾಗೆ ಮೂಲಗಳು ಹೇಳುವ ಪ್ರಕಾರವಾಗಿ 2 ಪಕ್ಷಗಳು ಪರಸ್ಪರ ಜಿದ್ದಿಗೆ ಬಿದ್ದವರಂತೆ ಹಣ ಹಂಚಿಕೆ ಮಾಡಿದ್ದಾರೆ ಅನ್ನಲಾಗ್ತಾ ಇದೆ. ಮತದಾನಕ್ಕೂ ಹಿಂದಿನ ರಾತ್ರಿ ಶುರುವಾದಂತಹ ಹಣ ಹಂಚಿಕೆ ಮತದಾನದ ಕೇಂದ್ರದವರೆಗೂ ಹಬ್ಬಿತ್ತು ಅಂತ ವರದಿಯಾಗಿದೆ. ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ, ಮಾಧ್ಯಮಗಳ ವರದಿಗಳಲ್ಲಿ ಹಣ ಹಂಚಿಕೆ ಆಗಿರುವ ಮಾಹಿತಿಯನ್ನು ವರದಿ ಮಾಡಲಾಗಿದೆ. ಒಂದು ಪಕ್ಷದವರು ರಾತ್ರಿ 2,000 ಕೊಟ್ಟರೆ ಮತ್ತೊಂದು ಪಾರ್ಟಿಯವರು 2,500 ಕೊಡ್ತಿದ್ರು. ಕೇವಲ ಇದು ಮಾತ್ರವಲ್ಲದೆ ಬೆಳಗ್ಗೆ ಮತ್ತೆ ಹೆಚ್ಚುವರಿಯಾಗಿ 1,500ದಿಂದ 2,000 ನೀಡಿದ್ದಾರೆ ಅನ್ನೋ ಬಗ್ಗೆ ವರದಿಯಾಗಿದೆ. ಇವುಗಳನ್ನು ಲೆಕ್ಕ ಹಾಕಿದ್ರೆ ಪ್ರತಿ ಮತದಾರರಿಗೆ ಒಂದು ಪಕ್ಷದಿಂದ ಕನಿಷ್ಠ 3,000ದಿಂದ 5,000ವರೆಗೂ ಹಣ ಹಂಚಿಕೆ ಮಾಡಿರೋ ಬಗ್ಗೆ ತಿಳಿದು ಬರುತ್ತೆ. ಕೇವಲ ಇದು ಮಾತ್ರ ಅಲ್ಲ, ಅದರಲ್ಲಿ ಒಂದು ಪಕ್ಷವು ಹಣದ ಜೊತೆಗೆ ಕುಟುಂಬಕ್ಕೆ ಒಂದು ಸೀರೆ, ಮೂಗುತಿ, ಬೆಳ್ಳಿ ದೀಪ, ಬೆಳ್ಳಿ ಕಾಯಿನ್ ಹಾಗೆ 25 kg ಅಕ್ಕಿ, ಹೀಗೆ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಹಂಚಿಕೆ ಮಾಡಿದೆ ಅನ್ನೋ ಸುದ್ದಿನೂ ಇದೆ. ಈ ಬಗ್ಗೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಸಮೇತವಾಗಿ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಹೀಗಾಗಿ ಇದು ಒಂದು ರೀತಿ ಅತ್ಯಂತ ದುಬಾರಿ ಚುನಾವಣೆಯಾಗಿ ಗುರುತಿಸಲ್ಪಡ್ತಾ ಇದೆ. ಮತ್ತೊಂದು ಕಡೆ ಮತದಾರರು ಯಾವ ರೀತಿಯಾಗಿ ಹಣಕ್ಕೆ, ಆಮಿಷಕ್ಕೆ ತಮ್ಮ ಮತವನ್ನು ಮಾರಿಕೊಳ್ತಿದ್ದಾರೆ ಅನ್ನೋದು ಸಹ ಗೊತ್ತಾಗ್ತಾ ಇದೆ. ಒಟ್ಟು 31 ಅಭ್ಯರ್ಥಿಗಳ ಪೈಕಿ ನೇರ ಹಣಾಹಣಿಯಾಗಿದ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ನ CP ಯೋಗೇಶ್ವರ್ ಹಾಗೆ NDA ಮೈತ್ರಿಕೂಟದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು. ಇವರ ಭವಿಷ್ಯ ಈಗ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. 10 ದಿನಗಳ ಬಳಿಕ ಅಂದರೆ ನವೆಂಬರ್ 23ಕ್ಕೆ ಮತ ಎಣಿಕೆ ಆಗುತ್ತೆ, ಫಲಿತಾಂಶ ಹೊರಬರುತ್ತೆ.
ಹೀಗಾಗಿ ಈಗ ಎಲ್ಲರ ಕುತೂಹಲ ಇರುವಂಥದ್ದು ಭಾರಿ ಜಿದ್ದಿನ ಕಣವಾಗಿದ್ದ ಈ ಒಂದು ಕ್ಷೇತ್ರದಲ್ಲಿ ದೇಶದ ಗಮನ ಸೆಳೆದಂತಹ ಚನ್ನಪಟ್ಟಣ ಉಪಚುನಾವಣೆಯ ಫಲಿತಾಂಶದಲ್ಲಿ ಯಾರಿಗೆ ಗೆಲುವು, ಯಾರಿಗೆ ವಿಜಯಲಕ್ಷ್ಮಿ ದಕ್ಕುತ್ತೆ ಅನ್ನೋದು ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಯೋಗೇಶ್ವರ, ನಿಖಿಲ್ ಕುಮಾರಸ್ವಾಮಿನ. ಯಾಕಂದರೆ ಇದು ಅಭ್ಯರ್ಥಿಗಳ ನೇರ ಹಣಾಹಣಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎರಡು ಕುಟುಂಬದ ಜಿದ್ದಿನ ರಣಕಣವಾಗಿ ಗುರುತಿಸಿಕೊಂಡಿದೆ. ಇಬ್ಬರಲ್ಲಿ ಒಬ್ಬರು ಹ್ಯಾಟ್ರಿಕ್ ಸೋಲನ್ನು ಕಾಣ್ತಾರೆ. ಅದ್ರ ಜೊತೆಗೆ ಮತ್ತೊಬ್ಬ ಅಭ್ಯರ್ಥಿ ಎರಡು ಸೋಲಿನ ನಂತರದಲ್ಲಿ ಗೆಲುವಿನ ನಗೆಯನ್ನು ಬೀರಲಿದ್ದಾರೆ. ಹೀಗಾಗಿ ಈ ಇಬ್ಬರಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ಅನ್ನೋದು ಗೊತ್ತಾಗಬೇಕು ಅಂದರೆ ನಾವು ಚನ್ನಪಟ್ಟಣ ಕ್ಷೇತ್ರದ ಚುನಾವಣಾ ಇತಿಹಾಸವನ್ನು ಗಮನಿಸಬೇಕು. ವೀಕ್ಷಕರೇ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ 1957ರಿಂದ ಇಲ್ಲಿಯವರೆಗೆ ಹಲವು ಚುನಾವಣೆಗಳನ್ನು ಕಂಡಿದೆ. ಅದರಲ್ಲೂ ಈ ಕಳೆದ 15 ವರ್ಷಗಳ ರಾಜಕೀಯ ಮೇಲಾಟದಿಂದಾಗಿ 3 ಉಪಚುನಾವಣೆಗಳನ್ನು ಕಂಡಿದೆ. ಹೀಗಾಗಿ ಇದೊಂದು ಅಪರೂಪದ ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ಬೋದು. ಇನ್ನು 2008, 2013 ಹಾಗೆ 2023ರಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗಳು ನಡೆದಿದ್ರೆ 2009, 2011 ಹಾಗೆ 2024ರಲ್ಲಿ ಉಪಚುನಾವಣೆಗಳು ನಡೆದಿರುವಂಥದ್ದು. ಈಗಿನ ಈ ಒಂದು ಉಪಚುನಾವಣೆ ಹಾಗೆ ಹಿಂದಿನ 2 ಉಪಚುನಾವಣೆ, ಒಟ್ಟು 3 ಉಪಚುನಾವಣೆಗೆ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಕಾರಣ. ಇನ್ನು ಮೊದಲ ಬಾರಿಗೆ ಇಲ್ಲಿ ಉಪಚುನಾವಣೆ ನಡೆದಂಥದ್ದು ಸಿ.ಪಿ. ಯೋಗೇಶ್ವರ್ ಅವರ ಕಾರಣದಿಂದಾಗಿ. ಈ ಮೊದಲು ಕಾಂಗ್ರೆಸ್ನಲ್ಲೇ ಇದ್ದಂತಹ ಯೋಗೇಶ್ವರ್ ಅವರು ಅಸಮಾಧಾನಗೊಂಡು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಯನ್ನು ಸೇರಿಕೊಳ್ತಾರೆ. ಆ ಮೂಲಕವಾಗಿ ಉಪಚುನಾವಣೆಗೆ ಅದು ಮುನ್ನುಡಿಯನ್ನು ಬರೆಯುತ್ತೆ. ಆಗ ನಡೆದಂತಹ ಕ್ಷೇತ್ರದ ಮೊದಲ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡ್ತಾರೆ. ಜೆಡಿಎಸ್ ಅಭ್ಯರ್ಥಿಯಾಗಿ MC ಅಶ್ವಥ್ ಅವರು ಸ್ಪರ್ಧೆಯನ್ನ ಮಾಡಿದ್ರು. ಇದರಲ್ಲಿ ಯೋಗೇಶ್ವರ್ ಅವರು ಅಶ್ವಥ್ ಅವರ ವಿರುದ್ಧವಾಗಿ ಸೋಲನ್ನ ಕಾಣಬೇಕಾಯಿತು. ಆ ಬಳಿಕ ಇದೇ ಅಶ್ವಥ್ ಅವರು JDS ಅನ್ನು ತೊರೆದು ಬಿಜೆಪಿಯನ್ನು ಸೇರ್ಪಡೆಗೊಳ್ತಾರೆ. ಆಗ ಅವರಿಂದ ತೆರವಾದಂತಹ ಸ್ಥಾನಕ್ಕೆ 2ನೇ ಉಪಚುನಾವಣೆ ನಡೆಯುತ್ತೆ. ಆ ಒಂದು ಉಪಚುನಾವಣೆಯಲ್ಲಿ ಮತ್ತೆ ಸಿ.ಪಿ. ಯೋಗೇಶ್ವರ್ ಅವರು ಗೆಲುವನ್ನು ಸಾಧಿಸ್ತಾರೆ. ಇನ್ನು 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಗೆಲುವು ಕಂಡಂತಹ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಮಂಡ್ಯ ಲೋಕಸಭೆಗೆ ಸ್ಪರ್ಧಿಸಿ ಗೆಲುವನ್ನು ಕಂಡರು. ಈ ಕಾರಣದಿಂದಾಗಿ ಈ ಒಂದು ಕ್ಷೇತ್ರದಲ್ಲಿ 3ನೇ ಉಪಚುನಾವಣೆ ನಡೀತಾ ಇದೆ. 3 ಉಪಚುನಾವಣೆಗಳ ಪೈಕಿ 2 ಉಪಚುನಾವಣೆಗಳು 2 ವರ್ಷಗಳ ಅಂತರದಲ್ಲಿ ನಡೆದರೆ 3ನೇ ಉಪಚುನಾವಣೆ 13 ವರ್ಷಗಳ ಬಳಿಕ ನಡೀತಾ ಇದೆ. ಈ ಉಪಚುನಾವಣೆಯ ಮತ್ತೊಂದು ವಿಶೇಷ ಏನಂದರೆ 3 ಉಪಚುನಾವಣೆಯಲ್ಲೂ ಅಭ್ಯರ್ಥಿಯಾಗಿ ಕಾಣಿಸ್ಕೊಳ್ತಾ ಇರೋದು ಸಿ.ಪಿ. ಯೋಗೇಶ್ವರ್ ಅವರು. 2008ರಿಂದ ಹಿಡಿದು 2023ರವರೆಗೆ 3 ಸಾರ್ವತ್ರಿಕ ಹಾಗೆ 2 ಉಪಚುನಾವಣೆ ಸೇರಿ 5 ಚುನಾವಣೆಗಳ ಪೈಕಿ 5ರಲ್ಲೂ ಸಿ.ಪಿ. ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಆದರೆ ಇತ್ತೀಚಿನ ಚುನಾವಣೆಯನ್ನು ನಾವು ಗಮನಿಸಿದ್ರೆ JDSನ ಭದ್ರಕೋಟೆಯಾಗಿ ಚನ್ನಪಟ್ಟಣ ಕ್ಷೇತ್ರ ಗುರುತಿಸಲ್ಪಟ್ಟಿದೆ. ಅದರಲ್ಲೂ ಎಚ್ ಡಿ ಕುಮಾರಸ್ವಾಮಿ ಅವರ ಎಂಟ್ರಿ ಬಳಿಕ ಯೋಗೇಶ್ವರ್ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕಿದ್ದಾರೆ ಅಂತ ಹೇಳ್ಬೋದು. 2018ರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಚುನಾವಣಾ ಅಖಾಡಕ್ಕೆ ಇಳಿತಾರೆ. ಆ ಒಂದು ಚುನಾವಣೆಯಲ್ಲಿ 87,995 ಮತಗಳೊಂದಿಗೆ ಗೆಲುವನ್ನು ಸಾಧಿಸ್ತಾರೆ. ಅಂದರೆ 46% ಮತಪಾಲನ್ನು ಪಡೆದು ಯೋಗೇಶ್ವರ್ ಅವರನ್ನು ಸೋಲಿಸ್ತಾರೆ. ಅದೇ ರೀತಿ 2023ರಲ್ಲೂ ಎಚ್ ಡಿ ಕುಮಾರಸ್ವಾಮಿ ಅವರು ಯೋಗೇಶ್ವರ್ ಅವರ ವಿರುದ್ಧವಾಗಿ 96,592 ಮತ ಗಳಿಸಿ ಗೆಲುವನ್ನು ಸಾಧಿಸಿದ್ರು. ಆಗ 49% ಮತ ಪ್ರಮಾಣವನ್ನು ಪಡೆದಿದ್ರು. ಇನ್ನು ಕ್ಷೇತ್ರದಲ್ಲಿ ಬಿಜೆಪಿಯ ಸಾಧನೆ ಅಷ್ಟಕ್ಕಷ್ಟೇ. 1-2% ಮತ ಪ್ರಮಾಣವನ್ನು ಪಡೆದ್ರೆ ಅದೇ ಹೆಚ್ಚು. ಆದರೆ ಈ ಬಾರಿ ಒಂದು ವೇಳೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಆಡಳಿತ ವಿರೋಧಿ ಅಲೆ ಇದ್ರೆ ಅದರಿಂದಾಗಿ ಏನಾದರೂ ಬಿಜೆಪಿಗೆ ಹೆಚ್ಚಿನ ಮತಗಳು ಬಂದರೆ ಅದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಹಾಯ ಆಗುತ್ತೆ. ಪ್ರಮುಖವಾಗಿ ಇಲ್ಲಿ ಕ್ಷೇತ್ರಕ್ಕೆ JDSನ ಕೊಡುಗೆಗಳು, ಬಿಜೆಪಿ ಜೊತೆಗಿನ ಮೈತ್ರಿಯ ಬೆಂಬಲ, ನಿಖಿಲ್ ಕುಮಾರಸ್ವಾಮಿ ಅವರ ಪರ ಯುವ ಮತದಾರರ ಒಲವು ಇವೆಲ್ಲವೂ ಮೈತ್ರಿ ಅಭ್ಯರ್ಥಿಯ ಕೈ ಹಿಡಿಯುತ್ತೆ. ಮತ್ತೊಂದು ಕಡೆ ಕ್ಷಣದಲ್ಲಿ ಜಮೀರ್ ಅವರು ಪ್ರಚಾರದ ಸಂದರ್ಭದಲ್ಲಿ ನೀಡಿದಂತಹ ಹೇಳಿಕೆಗಳು, ಅದರಲ್ಲೂ ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ಅವರು ನೀಡಿದಂತಹ ಹೇಳಿಕೆ ಯೋಗೇಶ್ವರ್ ಅವರಿಗೆ ಮುಳ್ಳಾಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಇನ್ನು ಕುಮಾರಸ್ವಾಮಿ ಅವರು ಪ್ರಾಬಲ್ಯ ಹೊಂದಿರುವಂತಹ ಕ್ಷೇತ್ರದಲ್ಲೇ ಅವರ ವಿರುದ್ಧವಾಗಿ ಜನಾಂಗೀಯ ನಿಂದನೆ ಮಾಡಿದ್ದು, ಬಣ್ಣದ ಬಗ್ಗೆ ನಿಂದನೆ ಮಾಡಿದ್ದು ಕಡೆ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಬಹಳ ನೆಗೆಟಿವ್ ಆಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಇಲ್ಲಿ ಯೋಗೇಶ್ವರ್ ಅವರಿಗೆ ತಮ್ಮದೇ ಆದಂತಹ ಸ್ವಂತ ಮತ ಬ್ಯಾಂಕ್ನ ಜೊತೆಗೆ ಆಡಳಿತ ಪಕ್ಷದ ಬೆಂಬಲ, ಕಾಂಗ್ರೆಸ್ನ ಒಂದಷ್ಟು ಮತಗಳು, ಜೊತೆಗೆ ಗ್ಯಾರಂಟಿ ಫಲಾನುಭವಿಗಳು, ವಿಶೇಷವಾಗಿ ಮಹಿಳಾ ಮತದಾರರು ಯೋಗೇಶ್ವರ್ ಅವರ ಕೈ ಹಿಡಿಯುವಂತಹ ಸಾಧ್ಯತೆ ಇದೆ.
ಇವೆಲ್ಲವನ್ನ ನಾವು ಗಮನಿಸಿದಾಗ ಎರಡೂ ಅಭ್ಯರ್ಥಿಗಳ ಪೈಕಿ ಸಮಬಲದ ಹೋರಾಟ ಇದೆ. ಆದರೆ ಕಡೆ ಕ್ಷಣದಲ್ಲಿ ಜಮೀರ್ ಅವರು ನೀಡಿದಂತಹ ಹೇಳಿಕೆ ನಿಖಿಲ್ ಕುಮಾರಸ್ವಾಮಿ ಅವರ ಕಡೆಗೆ ವಿಜಯಲಕ್ಷ್ಮಿ ಒಲಿಯುವಂತೆ ಮಾಡಿದೆ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಅದರಲ್ಲೂ ಪ್ರಮುಖವಾಗಿ ಯುವ ಮತದಾರರು ನಿಖಿಲ್ ಕುಮಾರಸ್ವಾಮಿ ಅವರ ಕಡೆಗೆ ಹೆಚ್ಚಿನ ಒಲವನ್ನು ಹೊಂದಿದ್ದಾರೆ. ಇದ್ರ ಜೊತೆಗೆ ದೇವೇಗೌಡರು ಕ್ಷೇತ್ರದಲ್ಲಿ ಎಂಟ್ರಿ ಕೊಟ್ಟು ಪ್ರಚಾರದಲ್ಲಿ ಭಾಗಿಯಾಗಿದ್ದರಿಂದ ಕ್ಷೇತ್ರಕ್ಕೆ ಅವರ ಕೊಡುಗೆ ಹಾಗೆ ಅವರ ಸ್ವಂತ ವರ್ಚಸ್ಸು ಇವೆಲ್ಲವೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಲ ತುಂಬೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಟ್ಟಾರೆಯಾಗಿ ಚನ್ನಪಟ್ಟಣ ಉಪಸಮರ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಪ್ರಕಾರ ಯಾರು ಈ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸ್ತಾರೆ? ನಿಖಿಲ್ ಕುಮಾರಸ್ವಾಮಿನ, ಯೋಗೇಶ್ವರ? ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು.